ಮಾತಾಡೋದಕ್ಕೆ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಬಸವರಾಜ್ ಇಟ್ನಾಳ್ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಶ್ರೀಪಾದ್. ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ಈ 5 ವರ್ಷದ ಮಾತಾಡ್ತಾ ಇಲ್ಲ ಸರ್, ಒಂದ್ ಹೆಜ್ಜೆ ಮುಂದೆ ಹೋಗಿ ಮುಂದಿನ 5 ವರ್ಷನೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಇವ್ರಿಗೆ ಜನನು ಈಗಾಗಲೇ ಬಹುಮತ ಕೊಟ್ಟುಬಿಟ್ರು, ಸ್ಟ್ರಾಂಗ್ ಆಸ್ಪಿರೆಂಟ್ ಅನ್ನುವಂತ ಸಂದೇಶವನ್ನು ಈಗಲೇ ಸಾರಿ ಬಿಟ್ರು. ಏನ್ ಕತೆ ಅಂತ ಸಿದ್ದರಾಮಯ್ಯ ಅವ್ರದ್ದು ಇದು ಒಂದು. ಮತ್ತೊಂದು, ಇದೇ ನಿಜ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕತೆ ಏನು ಅಂತ. ಇಲ್ಲ, ಏನಾಗಿದೆ ಅಂದ್ರೆ ಇದನ್ನ ಅಷ್ಟು ನಾನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಸದನದಲ್ಲಿ ಚರ್ಚೆ ಮಾಡುವಾಗ ವಿರೋಧ ಪಕ್ಷಗಳು ಪದೇ ಪದೇ ಕಿಚಾಯಿಸಿ ನೀವು 2.5 ವರ್ಷ 5 ವರ್ಷ ಅಂತ ಕೇಳಿದಾಗ ಯಾವ ಮುಖ್ಯಮಂತ್ರಿಯೂ ಕೂಡ ಸದನದಲ್ಲಿ ಅಧಿಕೃತವಾಗಿ ನಾನು ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಹೇಳೋಕ್ ಆಗೋದಿಲ್ಲ. ಯಾರು ಕೂಡ ಪಾರ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಅಂತ ನಾವು ಪ್ರಮಾಣ ವಚನ ತಗೊಂಡಿರೋದಿಲ್ಲ. ಹೀಗಾಗಿ ಆ ಒಂದು ಈ ವಿರೋಧ ಪಕ್ಷಗಳ ಕಿರಿಕಿರಿಗೆ ಬೇಸತ್ತು ಆ ರೀತಿ ಹೇಳ್ತಾರೆ. ಒಂದು ಇನ್ನೊಂದು, ಆ ರೀತಿ ಆತ್ಮವಿಶ್ವಾಸ ಕೆಟ್ಟದ್ದೇನಲ್ಲ. ಒಬ್ಬ ರಾಜಕಾರಣಿಗೆ, ಒಬ್ಬ ಮುಖ್ಯಮಂತ್ರಿಗೆ ಆತ್ಮವಿಶ್ವಾಸ ಇರ್ಲಿ, ಕೆಟ್ಟದ್ದೇನಲ್ಲ. ಅದ್ರ ಕೊನೆಗೆ 2.5 ವರ್ಷದಿಂದ ಎಲ್ಲರೂ ಹೇಳ್ತಾ ಇರೋದೇನು, ಹೈಕಮಾಂಡ್ ಹೇಳಿದಂಗೆ ಕೇಳ್ತೇವೆ ಅಂತ. ಕೊನೆಗೆ ಬಂದು ನಿಲ್ಲೋದು ಅಲ್ಲಿಗೆನೆ. ಆದ್ರೆ ಈಗ ವಿರೋಧ ಪಕ್ಷಗಳು ಪದೇ ಅದರಲ್ಲಿ ಆರ್ ಅಶೋಕ್ ಅಂತೂ ನಿಮ್ಗೆ 2.5 ವರ್ಷ ಬರ್ದಿದ್ದಾರ, 5 ವರ್ಷ ಬರ್ದಿದ್ದಾರ, ಇನ್ನೊಂದ್ಸರ್ತಿ ತೆಗೆದು ನೋಡಿ ಅಂತ ಆ ರೀತಿ ಸ್ವಲ್ಪ ಛೇಡಿಸೋ ಮಾತದು, ಸ್ವಲ್ಪ ಏನೋ ಟೀಸ್ ಮಾಡುವಂತ ಮಾತುಗಳನ್ನು ಮಾತಾಡಿದಾಗ ಒಬ್ಬ ಮುಖ್ಯಮಂತ್ರಿ ತಾನು ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಹೇಳಕ್ ಆಗೋದೇ ಇಲ್ಲ. ಹೀಗಾಗಿ ನಾನು ಪೂರ್ಣಾವಧಿ ಮುಖ್ಯಮಂತ್ರಿ, ಬಹುಮತ ಬಂದ್ರೆ ಇನ್ನು 1 ಅವಧಿಗೂ ಮುಖ್ಯಮಂತ್ರಿ, ಇನ್ನೂ ಬಹುಮತ ಬಂದ್ರೆ ಇನ್ನು 10 ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಆಶ್ಚರ್ಯನೇ ಇಲ್ಲ ಅದು. ಆಮೇಲೆ ನೀವು ಕೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಏನ್ ಗತಿ ಅಂತ. ಡಿ ಕೆ ಶಿವಕುಮಾರ್ ಹೋಗ್ತಿದಾರಲ್ಲ, ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಮತ್ತೆ ಈ ಚರ್ಚೆ ನಡೆದಾಗ ಡಿ ಕೆ ಶಿವಕುಮಾರ್ ಸದನದಲ್ಲಿ ಇರ್ಲಿಲ್ಲ. ಇನ್ನೊಂದೇನಂದ್ರೆ ಡಿ ಕೆ ಶಿವಕುಮಾರ್ ಈಗ 2ನೇ ನಂಬಿರೋದು, ಒಂದು ದೇವರನ್ನ, ಇನ್ನೊಂದು ಹೈಕಮಾಂಡ್ ಅನ್ನ. ಹೀಗಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ನಾವು. ಬಹುಶಃ ಸಿದ್ದರಾಮಯ್ಯ ಅವರು ಈ ಮೌಕಾ ಪೇ ಚೌಕ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನೇರ ಮೆಸೇಜ್ ಅನ್ನ ಕೊಟ್ಬಿಟ್ರ ಅಂತ. ಇಲ್ಲ, ಅದು ಸಂದರ್ಭ ಬಂದಾಗೆಲ್ಲ ಆತರ ಮಾಡಿದ್ದಾರೆ ಸಿದ್ದರಾಮಯ್ಯ. ಮತ್ತೆ ಈ ರೀತಿಯ ಒಂದು ಫುಲ್ ಟಾಸ್ ಬಾಲ್ ಹಾಕಿದ್ರಲ್ಲ ಅಶೋಕ್ ಅವರು, ಹೀಗಾಗಿ 6 ಹೊಡೆದಿದ್ದಾರೆ. ವಿರೋಧಿಗಳಿಗಂತೂ ಇದು ಒಂದು ರೀತಿಯ ಮೆಸೇಜ್ ಅಂತ ಅನ್ಕೋಬಹುದಾ ನಾವು? ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ ನಂತರ ಮತ್ತೆ ಯತೀಂದ್ರ, ಸತೀಶ್ ಜಾರಕಿಹೊಳಿ, ಬಸವರಾಜ ರಾಯರೆಡ್ಡಿ, ಸಿಎಂ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಅವರು ಅದನ್ನೇ ಮತ್ತೆ ಮುಂದುವರೆಸಿದ್ದಾರೆ. ಅಲ್ಲ, ಅದು ಮುಂದುವರೆಸಿರಲ್ಲ. ನನಗೆ ಅನಿಸಿದ ಮಟ್ಟಿಗೆ ಅವ್ರು ಯಾವಾಗ್ಲೂ ನಿಲ್ಸಿರ್ಲಿಲ್ಲ. ಯಾವಾಗ್ಲೂ ಅವ್ರು ನಿಲ್ಸಿರ್ಲೇ ಇಲ್ಲ. ಅವರು ಯತೀಂದ್ರ ಆಗ್ಲಿ, ರಾಯರೆಡ್ಡಿ ಆಗ್ಲಿ, ಸಿದ್ದರಾಮಯ್ಯ ಬಣದ ಶಾಸಕರುಗಳಿಗೆ ಎಂದೂ ನಿಲ್ಸಿರ್ಲಿಲ್ಲ. ಹೀಗಾಗಿ ಅದು ಮುಂದುವರಿತದೆ. ಎಲ್ಲಿವರೆಗೆ ಮುಂದುವರಿತದೆ? ಇನ್ನು ಕೆಲವು ದಿನಗಳಲ್ಲಿ ಅಥವಾ 1-2 ವಾರಗಳಲ್ಲಿ ಹೈಕಮಾಂಡ್ ದೆಹಲಿಗೆ ಇಬ್ಬರನ್ನು ಕರೆಸಿಕೊಂಡು ಒಂದು ಫೈನಲ್ ಅಂತಿಮ ತೀರ್ಮಾನ ಕೊಡುವವರೆಗೂ ಮುಂದುವರಿತದೆ ಅಷ್ಟೇ. ಅಲ್ಲ, ಯೂಶುವಲಿ ಈ ರೀತಿ ಚರ್ಚೆಗಳು ಯಾವಾಗ ಬರುತ್ತೆ ಅಂತಂದ್ರೆ ಆ ವಿಷಯ ಪ್ರಸ್ತುತವಾಗಿ ಇದೆ ಅಂತಂದಾಗ. ಆದ್ರೆ ಇದನ್ನು ಯಾರು ಒಪ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಆ ರೀತಿಯ ಚರ್ಚೆ ಇಲ್ಲ, ಒಪ್ಪಂದವೇ ಇಲ್ಲ, ಹಾಗೆ ಹೀಗೆ, ಇದು ಅವ್ರ ಸೃಷ್ಟಿ, ಇವರು ಸೃಷ್ಟಿ, ಇದು ಎಲ್ಲವೂ ಕೂಡ ಸೃಷ್ಟಿ ಅಂತ ಆದ್ರೆ, ಸುಳ್ಳು ಅಂತ ಆದ್ರೆ ಮತ್ತೆ ಸದನದಲ್ಲಿ ಮುಖ್ಯಮಂತ್ರಿಗಳನ್ನು ಸೇರಿಸಿ ಬೇರೆಯವರು ಯಾರು ಇದರ ಬಗ್ಗೆ ಮಾತಾಡುವ ಅಗತ್ಯವೇ ಇಲ್ಲ. ಅಭಿವೃದ್ಧಿ ಅಥವಾ ಸರ್ಕಾರ ಏನ್ ಕೆಲಸ ಮಾಡಬೇಕಾದ್ರ ಮೇಲೆ ಫೋಕಸ್ ಮಾಡಿದ್ರೆ ಮುಗಿದೋಯ್ತು. ಆದ್ರೆ ಅದು ಆಗ್ತಾ ಇಲ್ವಲ್ಲ, ಯಾಕೆ ಅಂತ. ಏನಾಗಿದೆ ಅಂದ್ರೆ ಇದೊಂದು ರೀತಿಯ ವಿರೋಧ ಪಕ್ಷಗಳಿಗೆ ಒಂದು ದೊಡ್ಡ ಅವಕಾಶ ಇದು, ಆಡಳಿತ ಪಕ್ಷನ ಮುಜುಗರಗೊಳಿಸೋದಕ್ಕೆ. ಇಷ್ಟು 140 ಸಂಖ್ಯೆಯಷ್ಟು ಶಾಸಕರನ್ನು ಪಡೆದುಕೊಂಡು ಬಿಜೆಪಿ ಹೀನಾಯವಾಗಿ ಸೋಲಿಸಿದ್ರಲ್ಲ, ಹೀಗಾಗಿ ಆ ವಿರೋಧ ಪಕ್ಷ ಪ್ರತಿಯೊಂದು ಅವಕಾಶವನ್ನ ತಪ್ಪಿಸೋಕ್ ಸಾಧ್ಯ ಇಲ್ಲ. ಅವ್ರು ಈ ತರ ಮುಜುಗರಗೊಳಿಸ್ತಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಅವಾಗ ಸಿದ್ದರಾಮಯ್ಯ ಕೇಳಬಹುದಿತ್ತಲ್ಲ, ನೀ ಎಷ್ಟು ತಿಂಗಳ ಮುಖ್ಯಮಂತ್ರಿ ಹಾಗೆ ಅಂತ ಹೇಳಿ. ಕೇಳಲಿಲ್ಲ. ಯಾಕಂದ್ರೆ ಒಂದು ರಾಜಕೀಯ ಒಪ್ಪಂದ ಮತ್ತು ಒಂದು ಶಾಸಕಾಂಗದ ಮತ್ತು ಕಾರ್ಯಾಂಗದ ಕರ್ತವ್ಯಗಳು ಇವೆರಡನ್ನು ಮಿಕ್ಸ್ ಮಾಡಬಾರ್ದು. ಒಬ್ಬ ಒಳ್ಳೆ ರಾಜಕಾರಣಿ ಲಕ್ಷಣ ಕೂಡ ಅಲ್ಲ ಅದು. ಇದೊಂದು ಜೆಡಿಎಸ್ ಕುಮಾರಸ್ವಾಮಿ, ಯಡಿಯೂರಪ್ಪ ಸೇರಿ ಸರ್ಕಾರ ಮಾಡಿರೋದು ಅದು ರಾಜಕೀಯ ಒಪ್ಪಂದ. ಅದೊಂದು ಕಾರ್ಯಾಂಗದ ಒಂದು ಇದಲ್ಲ, ಅಗ್ರಿಮೆಂಟ್ ಅಲ್ಲ ಅದು. ಹಾಗೇನೆ ಕೂಡ ಇದು ಕೂಡ ಇಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಹೀಗಿರುವಾಗ ಎರಡನ್ನು ಮಿಕ್ಸಪ್ ಮಾಡಿ ಕರೆಕ್ಟ್ ವಿರೋಧ ಪಕ್ಷಗಳು ಅಭಿವೃದ್ಧಿಯ ಬಗ್ಗೆ, ಅನುದಾನದ ಬಗ್ಗೆ, ಇಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡೋದು ಸೂಕ್ತ. ಅದು ಸರಿ ಕೂಡ. ಆದ್ರೆ ನೀವು ಮುಖ್ಯಮಂತ್ರಿ 2.5 ವರ್ಷ 5 ವರ್ಷನ, ವಾಟ್ ಇಸ್ ದಿಸ್? ಟುಡೇ ಇಸ್ ಚೀಫ್ ಮಿನಿಸ್ಟರ್, ದಟ್ಸ್ ಆಲ್ ದೇರ್ ಇಸ್ ಟು ಇಟ್. ಇವತ್ತು ಅವರ ಮುಖ್ಯಮಂತ್ರಿ, ಅವರನ್ನ ಜವಾಬ್ದಾರಿ ಮಾಡಿ ನೀವು
ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಅವರು ಹೊಣೆಗಾರಿಕೆ ಮಾಡಿ. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಹೊಣೆಗಾರಿಕೆ ಕೇಳಿ, ಅವರಿಂದ ಉತ್ತರ ಕೇಳಿ, ಅವರಿಂದ ಕೆಲಸ ಕೇಳಿ. ಇನ್ನಿತರ ಪ್ರಶ್ನೆಗಳು ವಿರೋಧ ಪಕ್ಷಕ್ಕೆ ಅದು ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ನನಗೆ ಅನಿಸ್ತದೆ. ಮಾತಾಡೋದಕ್ಕೆ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಬಸವರಾಜ್ ಇಟ್ನಾಳ್ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಶ್ರೀಪಾದ್. ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ಈ 5 ವರ್ಷದ ಮಾತಾಡ್ತಾ ಇಲ್ಲ ಸರ್, ಒಂದ್ ಹೆಜ್ಜೆ ಮುಂದೆ ಹೋಗಿ ಮುಂದಿನ 5 ವರ್ಷನೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಇವ್ರಿಗೆ ಜನನು ಈಗಾಗಲೇ ಬಹುಮತ ಕೊಟ್ಟುಬಿಟ್ರು, ಸ್ಟ್ರಾಂಗ್ ಆಸ್ಪಿರೆಂಟ್ ಅನ್ನುವಂತ ಸಂದೇಶವನ್ನು ಈಗಲೇ ಸಾರಿ ಬಿಟ್ರು. ಏನ್ ಕತೆ ಅಂತ ಸಿದ್ದರಾಮಯ್ಯ ಅವ್ರದ್ದು ಇದು ಒಂದು. ಮತ್ತೊಂದು, ಇದೇ ನಿಜ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕತೆ ಏನು ಅಂತ. ಇಲ್ಲ, ಏನಾಗಿದೆ ಅಂದ್ರೆ ಇದನ್ನ ಅಷ್ಟು ನಾನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಸದನದಲ್ಲಿ ಚರ್ಚೆ ಮಾಡುವಾಗ ವಿರೋಧ ಪಕ್ಷಗಳು ಪದೇ ಪದೇ ಕಿಚಾಯಿಸಿ ನೀವು 2.5 ವರ್ಷ 5 ವರ್ಷ ಅಂತ ಕೇಳಿದಾಗ ಯಾವ ಮುಖ್ಯಮಂತ್ರಿಯೂ ಕೂಡ ಸದನದಲ್ಲಿ ಅಧಿಕೃತವಾಗಿ ನಾನು ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಹೇಳೋಕ್ ಆಗೋದಿಲ್ಲ. ಯಾರು ಕೂಡ ಪಾರ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಅಂತ ನಾವು ಪ್ರಮಾಣ ವಚನ ತಗೊಂಡಿರೋದಿಲ್ಲ. ಹೀಗಾಗಿ ಆ ಒಂದು ಈ ವಿರೋಧ ಪಕ್ಷಗಳ ಕಿರಿಕಿರಿಗೆ ಬೇಸತ್ತು ಆ ರೀತಿ ಹೇಳಿರ್ತಾರೆ. ಇನ್ನೊಂದು ಆ ರೀತಿ ಆತ್ಮವಿಶ್ವಾಸ ಕೆಟ್ಟದ್ದೇನಲ್ಲ. ಒಬ್ಬ ರಾಜಕಾರಣಿಗೆ, ಒಬ್ಬ ಮುಖ್ಯಮಂತ್ರಿಗೆ ಆತ್ಮವಿಶ್ವಾಸ ಇರ್ಲಿ, ಕೆಟ್ಟದ್ದೇನಲ್ಲ. ಅದ್ರ ಕೊನೆಗೆ 2.5 ವರ್ಷದಿಂದ ಎಲ್ಲರೂ ಹೇಳ್ತಾ ಇರೋದೇನು, ಹೈಕಮಾಂಡ್ ಹೇಳಿದಂಗೆ ಕೇಳ್ತೇವೆ ಅಂತ. ಕೊನೆಗೆ ಬಂದು ನಿಲ್ಲೋದು ಅಲ್ಲಿಗೆನೆ. ಆದ್ರೆ ಈಗ ವಿರೋಧ ಪಕ್ಷಗಳು ಪದೇ ಅದರಲ್ಲಿ ಆರ್ ಅಶೋಕ್ ಅಂತೂ ನಿಮ್ಗೆ 2.5 ವರ್ಷ ಬರ್ದಿದ್ದಾರ, 5 ವರ್ಷ ಬರ್ದಿದ್ದಾರ, ಇನ್ನೊಂದ್ ಸ್ವಲ್ಪ ತೆಗೆದು ನೋಡಿ ಅಂತ ಆ ರೀತಿ ಸ್ವಲ್ಪ ಛೇಡಿಸೋ ಮಾತದು, ಸ್ವಲ್ಪ ಏನೋ ಟೀಸ್ ಮಾಡುವಂತ ಮಾತುಗಳನ್ನ ಮಾತಾಡಿದಾಗ ಒಬ್ಬ ಮುಖ್ಯಮಂತ್ರಿ ತಾನು ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಹೇಳಕ್ ಆಗೋದೇ ಇಲ್ಲ. ಹೀಗಾಗಿ ನಾನು ಪೂರ್ಣಾವಧಿ ಮುಖ್ಯಮಂತ್ರಿ, ಬಹುಮತ ಬಂದ್ರೆ ಇನ್ನು 1 ಅವಧಿಗೂ ಮುಖ್ಯಮಂತ್ರಿ, ಇನ್ನೂ ಬಹುಮತ ಬಂದ್ರೆ ಇನ್ನು 10 ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಆಶ್ಚರ್ಯನೇ ಇಲ್ಲ. ಆಮೇಲೆ ನೀವು ಕೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಏನ್ ಗತಿ ಅಂತ. ಡಿ ಕೆ ಶಿವಕುಮಾರ್ ಹೋಗ್ತಿದಾರೆ, ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಮತ್ತೆ ಈ ಚರ್ಚೆ ನಡೆದಾಗ ಡಿ ಕೆ ಶಿವಕುಮಾರ್ ಸದನದಲ್ಲಿ ಇರ್ಲಿಲ್ಲ. ಇನ್ನೊಂದೇನಂದ್ರೆ ಡಿ ಕೆ ಶಿವಕುಮಾರ್ ಈಗ 2ನ್ನೇ ನಂಬಿರೋದು, ಒಂದು ದೇವರನ್ನ, ಇನ್ನೊಂದು ಹೈಕಮಾಂಡ್ ಅನ್ನ. ಹೀಗಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ನಾವು. ಬಹುಶಃ ಸಿದ್ದರಾಮಯ್ಯ ಅವರು ಈ ಮೌಕಾ ಪೇ ಚೌಕ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನೇರ ಮೆಸೇಜ್ ಅನ್ನ ಕೊಟ್ಬಿಟ್ರ ಅಂತ. ಇಲ್ಲ, ಅದು ಸಂದರ್ಭ ಬಂದಾಗೆಲ್ಲ ಆತರ ಮಾಡಿದ್ದಾರೆ ಸಿದ್ದರಾಮಯ್ಯ. ಮತ್ತೆ ಈ ರೀತಿಯ ಒಂದು ಫುಲ್ ಟಾಸ್ ಬಾಲ್ ಹಾಕಿದ್ರಲ್ಲ ಅಶೋಕ್ ಅವರು, ಹೀಗಾಗಿ 6 ಹೊಡೆದಿದ್ದಾರೆ. ವಿರೋಧಿಗಳಿಗಂತೂ ಇದು ಒಂದು ರೀತಿಯ ಮೆಸೇಜ್ ಅಂತ ಅನ್ಕೋಬಹುದಾ ನಾವು? ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ ನಂತರ ಮತ್ತೆ ಯತೀಂದ್ರ, ಸತೀಶ್ ಜಾರಕಿಹೊಳಿ, ಬಸವರಾಜ ರಾಯರೆಡ್ಡಿ ಸಿಎಂ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಅವರು ಅದನ್ನೇ ಮತ್ತೆ ಮುಂದುವರೆಸಿದ್ದಾರೆ. ಅಲ್ಲ, ಅದು ಮುಂದುವರೆಸಿದ್ರಲ್ಲ, ನನಗೆ ಅನಿಸಿದ ಮಟ್ಟಿಗೆ ಅವ್ರು ಯಾವಾಗ್ಲೂ ನಿಲ್ಸಿರ್ಲಿಲ್ಲ. ಯಾವಾಗ್ಲೂ ನಿಲ್ಸಿರ್ಲೇ ಇಲ್ಲ ಅವರು. ಯತೀಂದ್ರ ಆಗ್ಲಿ, ರಾಯರೆಡ್ಡಿ ಆಗ್ಲಿ, ಸಿದ್ದರಾಮಯ್ಯ ಬಣದ ಶಾಸಕಗಳಿಗೆ ಎಂದು ನಿಲ್ಸಿರ್ಲಿಲ್ಲ. ಹೀಗಾಗಿ ಅದು ಮುಂದುವರಿತದೆ. ಎಲ್ಲಿವರೆಗೆ ಮುಂದುವರಿತದೆ? ಇನ್ನು ಕೆಲವು ದಿನಗಳಲ್ಲಿ ಅಥವಾ 1-2 ವಾರಗಳಲ್ಲಿ ಹೈಕಮಾಂಡ್ ದೆಹಲಿಗೆ ಇಬ್ಬರನ್ನು ಕರೆಸಿಕೊಂಡು ಒಂದು ಫೈನಲ್ ಅಂತಿಮ ತೀರ್ಮಾನ ಕೊಡುವವರೆಗೂ ಮುಂದುವರಿತದೆ ಅಷ್ಟೇ. ಅಲ್ಲ, ಯೂಶುವಲಿ ಈ ರೀತಿ ಚರ್ಚೆಗಳು ಯಾವಾಗ ಬರುತ್ತೆ ಅಂತಂದ್ರೆ ಆ ವಿಷಯ ಪ್ರಸ್ತುತವಾಗಿ ಇದೆ ಅಂತಂದಾಗ. ಆದ್ರೆ ಇದನ್ನು ಯಾರು ಒಪ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಆ ರೀತಿಯ ಚರ್ಚೆ ಇಲ್ಲ, ಒಪ್ಪಂದವೇ ಇಲ್ಲ, ಹಾಗೆ ಹೀಗೆ, ಇದು ಅವ್ರ ಸೃಷ್ಟಿ, ಇವರು ಸೃಷ್ಟಿ, ಇದು ಎಲ್ಲವೂ ಕೂಡ ಸೃಷ್ಟಿ ಅಂತ ಆದ್ರೆ, ಸುಳ್ಳು ಅಂತ ಆದ್ರೆ ಮತ್ತೆ ಸದನದಲ್ಲಿ ಮುಖ್ಯಮಂತ್ರಿಗಳನ್ನು ಸೇರಿಸಿ ಬೇರೆಯವರು ಯಾರು ಇದರ ಬಗ್ಗೆ ಮಾತಾಡುವ ಅಗತ್ಯವೇ ಇಲ್ಲ. ಅಭಿವೃದ್ಧಿ ಅಥವಾ ಸರ್ಕಾರ ಏನ್ ಕೆಲಸ ಮಾಡಬೇಕಾದ್ರ ಮೇಲೆ ಫೋಕಸ್ ಮಾಡಿದ್ರೆ ಮುಗಿದೋಯ್ತು. ಆದ್ರೆ ಅದು ಆಗ್ತಾ ಇಲ್ವಲ್ಲ, ಯಾಕೆ ಅಂತ. ಏನಾಗಿದೆ ಅಂದ್ರೆ ಇದೊಂದು ರೀತಿಯ ವಿರೋಧ ಪಕ್ಷಗಳಿಗೆ ಒಂದು ದೊಡ್ಡ ಅವಕಾಶ ಇದು, ಆಡಳಿತ ಪಕ್ಷನ ಮುಜುಗರಗೊಳಿಸೋದಕ್ಕೆ. ಇಷ್ಟು 140 ಸಂಖ್ಯೆಯಷ್ಟು ಶಾಸಕರನ್ನು ಪಡೆದುಕೊಂಡು ಬಿಜೆಪಿ ಹೀನಾಯವಾಗಿ ಸೋಲಿಸಿದ್ರಲ್ಲ, ಹೀಗಾಗಿ ಆ ವಿರೋಧ ಪಕ್ಷ ಪ್ರತಿಯೊಂದು ಅವಕಾಶವನ್ನ ತಪ್ಪಿಸೋಕ್ ಸಾಧ್ಯ ಇಲ್ಲ. ಅವರು ಈ ತರ ಮುಜುಗರಗೊಳಿಸ್ತಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಅವಾಗ ಸಿದ್ದರಾಮಯ್ಯ ಕೇಳಬಹುದಿತ್ತಲ್ಲ, ನೀ ಎಷ್ಟು ತಿಂಗಳ ಮುಖ್ಯಮಂತ್ರಿ ಹಾಗೆ ಅಂತ ಹೇಳಿ ಕೇಳಲಿಲ್ಲ. ಯಾಕಂದ್ರೆ ಒಂದು ರಾಜಕೀಯ ಒಪ್ಪಂದ ಮತ್ತು ಒಂದು ಶಾಸಕಾಂಗದ ಮತ್ತು ಕಾರ್ಯಾಂಗದ ಕರ್ತವ್ಯಗಳು ಇವೆರಡನ್ನು ಮಿಕ್ಸ್ ಮಾಡಬಾರ್ದು. ಒಬ್ಬ ಒಳ್ಳೆ ರಾಜಕಾರಣಿ ಲಕ್ಷಣ ಕೂಡ ಅಲ್ಲ ಅದು. ಇದೊಂದು ಜೆಡಿಎಸ್ ಕುಮಾರಸ್ವಾಮಿ, ಯಡಿಯೂರಪ್ಪ ಸೇರಿ ಸರ್ಕಾರ ಮಾಡಿರೋದು ಅದು ರಾಜಕೀಯ ಒಪ್ಪಂದ. ಅದೊಂದು ಕಾರ್ಯಾಂಗದ ಒಂದು ಇದಲ್ಲ, ಅಗ್ರಿಮೆಂಟ್ ಅಲ್ಲ ಅದು. ಹಾಗೇನೆ ಕೂಡ ಇದು ಕೂಡ ಇಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಹೀಗಿರುವಾಗ ಎರಡನ್ನು ಮಿಕ್ಸಪ್ ಮಾಡಿ ಕರೆಕ್ಟ್ ವಿರೋಧ ಪಕ್ಷಗಳು ಅಭಿವೃದ್ಧಿಯ ಬಗ್ಗೆ, ಅನುದಾನದ ಬಗ್ಗೆ, ಇಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ
ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡೋದು ಸೂಕ್ತ, ಅದು ಸರಿ ಕೂಡ. ಆದ್ರೆ ನೀವು ಮುಖ್ಯಮಂತ್ರಿ 2.5 ವರ್ಷನ 5 ವರ್ಷನ, ಅರೆ ವಾಟ್ ಇಸ್ ದಿಸ್, ಟುಡೇ ಇಸ್ ಚೀಫ್ ಮಿನಿಸ್ಟರ್, ದಟ್ಸ್ ಆಲ್ ದೇರ್ ಇಸ್ ಟು ಇಟ್. ಇವತ್ತು ಅವರ ಮುಖ್ಯಮಂತ್ರಿ, ಅವರನ್ನ ಜವಾಬ್ದಾರಿ ಮಾಡಿ ನೀವು ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದೆಯೋ ಇಲ್ಲವೋ ಅನ್ನೋದಕ್ಕೆ ಅವರು ಹೊಣೆಗಾರಿಕೆ ಮಾಡಿ. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಹೊಣೆಗಾರಿಕೆ ಕೇಳಿ, ಅವರಿಂದ ಉತ್ತರ ಕೇಳಿ, ಅವರಿಂದ ಕೆಲಸ ಕೇಳಿ. ಇನ್ನಿತರ ಪ್ರಶ್ನೆಗಳು ವಿರೋಧ ಪಕ್ಷಕ್ಕೆ ಅದು ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ನನಗೆ ಅನಿಸ್ತದೆ.